ಅಹಿಂದ 25 ಹೋರಾಟ ಸಾಧನೆ ಸಂಕಲ್ಪ ರಾಜ್ಯಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ ಏಪ್ರಿಲ್ 26ರಂದು ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುನೀಲ್ ಮಾನ್ಪಡೆ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 26ರಂದು ಅಹಿಂದ 25 ಹೋರಾಟ ಸಾಧನೆ ಸಂಕಲ್ಪ ರಾಜ್ಯಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಿರಣ್ಣ ಹಡಪಾದ್, ಚಂದ್ರಶೇಖರ್ ಪತ್ತಾರ್, ಆನಂದ್ ವಾರಿಕ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರಾರಂಭ ಅನಂತರ ಸಿದ್ದರಾಮಯ್ಯ ಅವರು 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಅವರ ಜೊತೆಯಲ್ಲಿ ಮೊಯ್ಲಿ ಅವರು, ಸತೀಶ್ ಜಾರಕಿಹೊಳಿ ಅವರು ಪ್ರಾರಂಭ ಮಾಡಿದಂಥ ಒಂದು ಅಹಿಂದ ಚಳವಳಿ. ಅದರ 25 ವರ್ಷಗಳಲ್ಲಿ ಏನೆಲ್ಲ ಪಡ್ಕೊಂಡಿದೆ ಅಹಿಂದ ವರ್ಗ ಮತ್ತು ಏನೆಲ್ಲ ಪಡ್ಕೊಳ್ಬೇಕು ಮತ್ತು ಸವಾಲುಗಳು ಏನನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಿನ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟದ ವಿಷಯ ಇಟ್ಕೊಂಡು ಸಮಾವೇಶ ಮಾಡ್ತಾಯಿದ್ದೀವಿ. ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಹಿಂದುಳಿದ ವರ್ಗದ ನಾಯಕರುಗಳು ಮಾದೇವ್ ಸಾಹೇಬ್ ಬರ್ತಾ ಇದ್ದಾರೆ, ಪರಮೇಶ್ವರ್ ಸಾಹೇಬರು, ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಸಜ್ಜದೆ ಸಾಹೇಬರು ಬರ್ತಾ ಇದ್ದಾರೆ ಅಲ್ಲಿಗೆ, ಆಮೇಲೆ ನಮ್ಮದು ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ. ಒಟ್ಟು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಯಾರಿದ್ದಾರೆ ಪ್ರಮುಖವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಒಂದು 100 ಜನ ಅಂಥೇಳಿ ಎಲ್ಲ ಕಡೆಯಿಂದ ನಾವು ಸೇರ್ತಾ ಇದ್ದೀವಿ. ಒಂದು 10,000 ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಸಮಾವೇಶನ ನಾವು ಮಾಡ್ತಾಯಿದ್ದೀವಿ ಸರ್. ಈ ಬಗ್ಗೆ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಹತ್ರ ಮನವಿ ಮಾಡ್ಕೊಳ್ತೀವಿ, ಪ್ರಚಾರ ನೀಡಬೇಕು ಅಂತೇಳಿ ಸರ್. ಅಲ್ಪಸಂಖ್ಯಾತ ವರ್ಗದವರು CM ಆಗಬೇಕು, ದಲಿತ ವರ್ಗದಿಂದ CM ಆಗಬೇಕು ಅನ್ನೋದು ಮತ್ತು ಏನು ಅನುದಾನ ಬರ್ತಾ ಇದೆ ಸರ್ ಹಿಂದುಳಿದ ವರ್ಗಕ್ಕೆ, ದಲಿತ ಸಮುದಾಯಕ್ಕೆ, ಅದೆಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಆಧಾರದ ಮೇಲೆ ಸಿಗ್ತಾ ಇಲ್ಲ. ಆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಖಾಸಗಿ ವಲಯದಲ್ಲೂ ಕೂಡ ಬದಲಾವಣೆಗಳಾಗಬೇಕು, ಅವಕಾಶಗಳು ಸಿಗಬೇಕು ಅನ್ನೋದು ಮುಖ್ಯ ಅಜೆಂಡಾ ಸರ್. ರಾಜಕೀಯ ಮತ್ತು ಖಾಸಗಿ ವಲಯದಲ್ಲಿ ಅಧಿಕಾರಗಳು ಸಿಗಬೇಕು, ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸರ್.